30 ಶಾಸಕರ ಬಲದ ವಿಧಾನಸಭೆಯುಳ್ಳ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ ಅವರ ಎಐಎನ್ಆರ್ಸಿ ಮತ್ತೊಂದು ಅವಧಿಗೆ ಅಧಿಕಾರ ಹಿಡಿಯುತ್ತಿದೆ. ರಂಗಸ್ವಾಮಿ ತಮ್ಮ ತಟ್ಟಂಚವಾಡಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆಲುವು ಸಾಧಿಸಿದ್ದಾರೆ. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟ 18 ಸೀಟ್ನಲ್ಲಿ ಮುನ್ನಡೆ ಸಾಧಿಸಿದ್ದರೆ ಕಾಂಗ್ರೆಸ್ ಕೇವಲ 7 ಸೀಟ್ ಲೀಡ್ಗೆ ಸೀಮಿತವಾಗಿದೆ. ಈ ಬಾರಿ ಮತದಾನಕ್ಕೆ ಜನರು ಉತ್ತಮವಾಗಿ ಸ್ಪಂದಿಸಿದ್ದರು ಮತ್ತು 89.87% ಮತದಾನವಾಗಿತ್ತು. ಇದು ಪುದುಚೇರಿಯ ಇತಿಹಾಸದಲ್ಲೇ ದಾಖಲೆ ಪ್ರಮಾಣದ ಮತದಾನವಾಗಿತ್ತು. ಎಐಎನ್ಆರ್ಸಿ ಅಧಿಕಾರವನ್ನು ಉಳಿಸಿಕೊಳ್ಳುವ ಹಾದಿಯಲ್ಲಿ ಅನಾಯಾಸವಾಗಿ ಸಾಗಿದೆ. ಕಾಂಗ್ರೆಸ್ ಮತ್ತು ಡಿಎಂಕೆ ಸೇರಿದಂತೆ ಪಕ್ಷಗಳನ್ನು ಒಳಗೊಂಡ ವಿರೋಧ ಪಕ್ಷಗಳ ನಡುವಿನ ಘರ್ಷಣೆಯ ಹೊರತಾಗಿಯೂ ಸಿಎಂ ಎನ್ ರಂಗಸ್ವಾಮಿ ನೇತೃತ್ವದ ಎನ್ಆರ್ ಕಾಂಗ್ರೆಸ್ ಸರ್ಕಾರ ಪದಚ್ಯುತಗೊಳಿಸುವ ದೃಢ ನಿಶ್ಚಯ ತೋರಿಸಿದ್ದವು. ಆದರೆ ಅದಾವುದೂ ನಡೆದಿಲ್ಲ. ಈ ಪ್ರದೇಶದಲ್ಲಿ ಗೆಲುವು ಮತ್ತು ಸೋಲು ಕಡಿಮೆ ಅಂತರದಿಂದ ನಿರ್ಧಾರವಾಗುತ್ತದೆ. ಬಿಜೆಪಿ ಮತ್ತು ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಮೈತ್ರಿಯ ಎನ್ಡಿಎ ಈ ಬಾರಿಯೂ ಮೈತ್ರಿ ಮುಂದುವರೆಸಿದ್ದು ಅಧಿಕಾರ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿವೆ. ಆದರೆ ವಿಪಕ್ಷಗಳು ಕಚ್ಚಾಟದಲ್ಲಿಯೇ ಮುಗಿದು ಹೋಗಿವೆ. ಪುದುಚೇರಿ ಮುಖ್ಯಮಂತ್ರಿ ಮತ್ತು ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ನಾಯಕ ಎನ್ ರಂಗಸ್ವಾಮಿ ಸೋಮವಾರ ತಟ್ಟಂಚವಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಅವರು 4441 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಮತ ಎಣಿಕೆಯ ಆರಂಭದಿಂದಲೇ ಎನ್ಡಿಎ ಮೈತ್ರಿಕೂಟ ತನ್ನ ಸ್ಥಾನ ಬಲಪಡಿಸಿಕೊಂಡಿತು. ಪ್ರಮುಖ ಗೆಲುವುಗಳು ಮತ್ತು ಆರಂಭಿಕ ಪ್ರವೃತ್ತಿಗಳು ಕಾಂಗ್ರೆಸ್ ನೇತೃತ್ವದ ರಂಗಕ್ಕಿಂತ ಸ್ಪಷ್ಟ ಮುನ್ನಡೆ ಸೂಚಿಸುತ್ತಾ ಬಂದವು. ಬಿಜೆಪಿ ಅಭ್ಯರ್ಥಿ ಎ ನಮಶಿವಾಯಂ ಮನ್ನಾಡಿಪೇಟೆ ವಿಧಾನಸಭಾ ಕ್ಷೇತ್ರದಿಂದ ನಿರ್ಣಾಯಕ ಗೆಲುವು ಸಾಧಿಸಿದರು. ಕಾಂಗ್ರೆಸ್ ಪ್ರತಿಸ್ಪರ್ಧಿ ಟಿಪಿಆರ್ ಸೆಲ್ವಮೆ ಅವರನ್ನ 6110 ಮತಗಳ ಅಂತರದಿಂದ ಸೋಲಿಸಿದರು. ಈ ಗೆಲುವಿಗೆ ಕ್ಷೇತ್ರದಲ್ಲಿ ನಿರಂತರ ಶ್ರಮವೇ ಕಾರಣ ಎಂದು ಅವರು ಹೇಳಿದ್ದಾರೆ. 2021 ಚುನಾವಣೆಯಲ್ಲಿ 2750 ಮತಗಳ ಅಂತರದಿಂದ ಈ ಸ್ಥಾನವನ್ನ ಗೆದ್ದಿದ್ದ ಬಿಜೆಪಿ ನಾಯಕನಿಗೆ ಈ ಗೆಲುವು ಗಮನಾರ್ಹ ಸುಧಾರಣೆಯಾಗಿದೆ. ಈ ಬಾರಿ ಗೆಲುವಿನ ಅಂತರ ಹೆಚ್ಚಿರೋದು ಕ್ಷೇತ್ರದಲ್ಲಿ ಬಿಜೆಪಿ ಪರವಾಗಿ ಬಲವಾದ ಬೆಂಬಲದ ಕ್ರೋಢೀಕರಣವನ್ನ ಸೂಚಿಸುತ್ತದೆ. ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ನೇತೃತ್ವದ ಆಡಳಿತಾರೂಢ ಎನ್ಡಿಎ ಮತ್ತು ಕಾಂಗ್ರೆಸ್ ಡಿಎಂಕೆ ಒಳಗೊಂಡ ವಿರೋಧ ಪಕ್ಷವಾದ ಇಂಡಿಯಾ ಬಣಗಳ ನಡುವೆ ತೀವ್ರ ಪೈಪೋಟಿ ನಡೆದಿದೆ. ಆರಂಭಿಕ ಪ್ರವೃತ್ತಿಗಳು ಎನ್ಡಿಎ ಪರವಾಗಿಯೇ ಕಂಡುಬಂದವು ಮತ್ತದು ಮುಂದುವರಿಯಿತು. ಬಿಜೆಪಿ ಮತ್ತು ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಮೈತ್ರಿ ಈ ಬಾರಿಯೂ ಗೆಲ್ಲೋದು ಅನಿರೀಕ್ಷಿತವೇನೂ ಆಗಿರಲಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.